ಮಾಡ್ತಿದ್ದೀರಾ? ಅಮ್ಮ ಇಲ್ಲ ಆಂಟಿ, ಇಲ್ಲಿದ್ದೀನಿ ನೋಡಿ. ಇದ್ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ಯಾ? ಎಲ್ಲೋದ್ರು ನಿಮ್ಮ ಅಮ್ಮ? ಅಮ್ಮ ಎಲ್ಲೋ ಆಚೆ ಹೋಗೋರು. ಏನೇನು? ಏನಿಲ್ಲ ಕಣವ, ಸುಮ್ಮನೆ ಬಂದೆ. ಅದು ಗಾಡಿ ನಿಂತವೆ ಕೆಳಗಡೆ ಆ ಪಾರ್ಕಿಂಗಲ್ಲಿ. ಇನ್ನೆಷ್ಟು ಗಾಡಿ ಇದಾವೆ ಆಂಟಿ? ನಮ್ಮವ 2 ಗಾಡಿ ಇದಾವೆ. ನಿಮ್ಮ 2 ಗಾಡಿ, ಮೇಲೆ ಕಡೆದು 1 ಗಾಡಿ, 3 ಗಾಡಿ ನಿಂತ್ಕೋಬೇಕು, 6 ಗಾಡಿ ನಿಂತವೆ. ಅಲ್ಲೆಲ್ಲ ಒಬ್ರು ಗುಡ್ಸಲ್ಲ, ತೊಳಿಯಲ್ಲ. ನಮ್ಗೇನು ಗೊತ್ತಾ ಆಂಟಿ, ನೀವು ನಮ್ಮ ಹತ್ರ ಬಂದು ಕೇಳಿದ್ರೆ ನಮ್ದು 2 ಗಾಡಿ, ನಾವು ಫಸ್ಟ್ ಹೇಳ್ದಂಗೆ 2 ಗಾಡಿ ನಿಂತಿದ್ದಾವೆ. ಸುಂದರಮ್ಮ, ನಿಮ್ಮ ಮನೆ ಹತ್ರ ನೋಡಿದ್ರೆ ಚಪ್ಪಲಿ ಇರ್ತೀರಲ್ಲ, ಅಷ್ಟೊಂದು ಚಪ್ಪಲಿ ಬಿಟ್ಕೊಂಡಿರ್ತೀರ. ಅಯ್ಯೋ ಅಮ್ಮ, ನಮ್ಮ ಮನೇಲಿ ಮಕ್ಳಿದ್ದಾವೆ. ನಮ್ಮ ಮಕ್ಳಿಗೆ ಜಾಸ್ತಿ ಚಪ್ಪಲಿ ತಂದಿರ್ತೀವಿ, ಅವು ಇಟ್ಟಿರ್ತೀವಿ ಕಣಂಟಿ. ಯಾಕೆ ನಿಮಗೆ ಗೊತ್ತಾಗಲ್ವ ಮಕ್ಳು ಚಪ್ಪಲಿ ಯಾವುದು, ದೊಡ್ಡವ್ರ ಚಪ್ಪಲಿ ಯಾವುದು ಅಂತ? ಇಲ್ಲ ಕಣವ, ನಾವೇ ಮಕ್ಳು ಮರಿ ಎತ್ತಿದೀವ. ಮತ್ತೆ ಹಿಂಗೆ ಹೇಳ್ತೀರಲ್ಲ ನೀವು. ಏನೋ ಕೇಳಿ ನಾವು ಏನು ಓನರ್ ಅಂದ್ರೆ ಇಷ್ಟೊಂದು ಕೇಳ್ಬೇಕ? ನಮಗೆ ಇಷ್ಟೊಂದು ಕೇಳೋ ರೈಟ್ಸ್ ಇಲ್ವಾ? ಇವಾಗ ಏನು ಹೇಳಿ ಆಂಟಿ, ಏನು ವಿಷಯ ಹೇಳಿ? ಏನೂ ಇಲ್ಲ ನೋಡಿ, ಗೋಡೆ ಮೇಲೆಲ್ಲ ಬರ್ದಿಕ್ಕಾರವ ನಿನ್ನ ಮಕ್ಕಳು. ಪೇಂಟಿಂಗ್ ಚಾರ್ಜ್ ತಗೋತೀರಲ್ವಾ? ಪೇಂಟಿಂಗ್ ಚಾರ್ಜ್ ತಗೊಂಡಿದ್ರೆ ಗೋಡೆ ಹೊಡೆದು ಹಾಕ್ಬಿಡ್ರಿ, ಸರಿ ಆಗುತ್ತೆ. ಗೋಡೆ ಯಾರು ಹೊಡಿತಾರೆ? ಬೀಚ ಗೀಚಿರ್ತಾರೆ. ನೀವು ಅಮ್ಮ ಬಂದಾಗ ನನಗೊಂದು ಫೋನ್ ಮಾಡಕ್ಕೆ ಹೇಳು. ಆಯ್ತು, ಅವ್ರು ಬಂದಾಗ ಹೇಳ್ತೀನಿ ನೋಡಿ. ಖಾಲಿ ಮಾಡಿ ಬರೋ ತಿಂಗಳು. ಮನೆ ನೋಡೋದು ಯಾಕೋ ಹಂಗೆ ಬಿಟ್ಕೊಂಡಿದ್ದೀರಲ್ಲ ಮನೆ. ಒಂಚೂರು ಮನೆ ಕ್ಲೀನ್ ಆಗಿದ್ದು ಬರ್ದ ಒರೆಸ್ತಾನೆ ಇರ್ತೀವಿ ಕಣಂಟಿ, ನಾವೇನೇನು ಹಂಗೆ ಬಿಡ್ತೀವ. ಏನು ಒರೆಸ್ತೀರ, ಏನು ಮಾಡ್ತೀರವ? ಹೆಂಗೈತಿ ನೋಡ್ರಿ. ನೀವು ಅಮ್ಮ ಬಂದಾಗ ಹೇಳು, ಕರೆಕ್ಟ್ ಟೈಮ್ಗೆ ಬಾಡಿಗೆ ಕೊಡ್ರವ. ನೀರು ಬಿಲ್ ಕೊಟ್ಟೇ ಇಲ್ಲ ಈ ತಿಂಗಳು, ಆಗಲೇ 15 ಆಗೈತೆ ಡೇಟು. ಕೊಡ್ತೀವಿ ತಾಳಿ ಆಂಟಿ. ಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಾವು ಅಡ್ಜಸ್ಟ್ ಮಾಡ್ಕೋಬೇಕಣಮ್ಮ. ನಾವು ಲೋನ್ ಕಟ್ಟಬೇಕು, ತಿಂಗಳಾಯ್ತು ಅಂದ್ರೆ ಬಂದು ಬಿಡುತ್ತೆ. ನಾವು 2 ತಾರೀಕು ಲೋನ್ ಕಟ್ಟಬೇಕು. ನೀವು 15 ಆದರೂ ಬಾಡಿಗೆ ಕೊಡಲ್ಲ. ಹೇಳಿ ನಿಮ್ಮ ಅಮ್ಮ ಬಂದಾಗ, ಆಯ್ತಾ? ಮನೇನ ಒಂಚೂರು ನೀಟಾಗಿ ಇಟ್ಕೊಳಕ್ ಬಂದಿರವ. ನಿಮ್ಮ ಮೆಟ್ಟು ಮೇಲೆಲ್ಲ ಒಂಚೂರು ಗುಡ್ಸ್ಕೊಳ್ರಿ. ನೋಡ ನೀವು ಹೆಂಗೆ ನಿಂತೈತೆ ಅಂತವ ಮಣ್ಣು. ಎಷ್ಟು ದಿವಸ ಆಗೈತೆ ಗುಡ್ಸಿ ಮೆಟ್ಲ? ಸಾರಿ ಬಿಡಂತ. ಸರಿ, ಉಡ್ಸ್ಕೊಂತೀವಿ ಬಿಡ. ಗುಡ್ಸ್ಕೊಂಡ್ರಮ್ಮ, ಅವ್ರ ಕೆಲ್ಸಕ್ಕೆ ರಜೆ ಹಾಕ್ತಿದ್ದಾಳೆ. ಇಲ್ಲಾಂದ್ರೆ ನಿಮಗೆ ಯಾರು ಹೇಳ್ತಾ ಇದ್ರು? ಅವಳೇ ಬಂದು ಗುಡ್ಸಿ ಒರೆಸಿ ಹೋಗ್ತಿದ್ಲು. ನೀವು ಮೇಂಟೆನೆನ್ಸ್ ತಾಂತೀರಾ, ನಮ್ಮನ್ನೇ ಉಡ್ಸ್ಕೊಳ್ಳಿ ಅಂತೀರಪ್ಪ. ಮೇಂಟೆನೆನ್ಸ್ಗೆ 1000 ರೂಪಾಯಿ ಕೊಡಲ್ಲ ನೀವು, ಕೊಡೋದು 300 ರೂಪಾಯಿ. 30 ಮಾತಾಡ್ತೀರಾ. ಇನ್ಮೇಲೆ ಅವಳನ್ನ ಕ್ಯಾನ್ಸಲ್ ಮಾಡ್ತೀನಿ ಕಣ್ರಮ್ಮ, ಕ್ಯಾನ್ಸಲ್ ಮಾಡ್ತೀನಿ. ಅವಳು ಬರೋದು ಬೇಡ, ಅವಳಿಗೂ 1,500 ಕೊಡ್ಬೇಕು ತಿಂಗಳಿಗೆ. ಅವಳು ಬರೋದು ಬೇಡ. ನಿಮ್ಮ ಮನೆ ತಾವು ನೀವು ಕ್ಲೀನಾಗಿ ಇಟ್ಕೊಂಡ್ಬಿಡಿ ಸಾಕು. ನಾವು ಬಂದು ಹೇಳೋದಾರ ತಪ್ಪುತ್ತಿ. ಏನು ನೋಡಿದಾರೆಲ್ಲ ಓನರ್ ಕಿರಿಕ್ ಮಾಡ್ತಾರೆ ಅಂತ. ನೀವು ಮಾಡೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ.